ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಸಾಗಾಸ್ ಬೈ ಸಿಂಧೂರ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಒಂಥರ ಫ್ಯಾಸಿನೇಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾರೇಜ್. ಸ್ಪೆಸಿಫಿಕಲಿ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರುವಂತಹ ವಿವಿಧ ಪ್ರಕಾರದ ಮದುವೆಗಳು, ಯಾವುದೆಲ್ಲ ರೀತಿ ಮದುವೆ ಆಗಬಹುದು ಅನ್ನೋದನ್ನ ಹೇಳಲಾಗಿದೆ ಅನ್ನೋದು ಕುರಿತಾಗಿ ಈ ವಿಡಿಯೋ ಮೂಲಕ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮದುವೆ ಅನ್ನೋದು ಒಂದು ರೀತಿ ನಮ್ಮ ನಾಗರಿಕ ಸಮಾಜದ ಒಂದು ಅತ್ಯಂತ ಪ್ರಾಚೀನ ಸಂಪ್ರದಾಯ ಅಂತಾನೆ ಹೇಳ್ಬೋದು. ಮೇಲ್ನೋಟಕ್ಕೆ ಮದುವೆ ಗಂಡು ಮತ್ತು ಹೆಣ್ಣಿನ ದಾಂಪತ್ಯ ಜೀವನಕ್ಕೆ ಮುನ್ನುಡಿ ತರ ಕಾಣಿಸ್ತಾ ಇದ್ರು ಕೂಡ ಇದು ಗಂಡು ಹೆಣ್ಣಿನ ವಿವಾಹ ಸಂಬಂಧವನ್ನ ಮೀರಿದಂತಹ ಒಂದು ಸಾಂಸ್ಕೃತಿಕ ಪರಂಪರೆ ಆಗಿದೆ. ನಾವು ಈಗಿನ ದಿನಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮದುವೆ ಅಂದ ತಕ್ಷಣ ನಮ್ಮ ಕಲ್ಪನೆಗೆ ಬರುವಂತದ್ದು ಅರೇಂಜ್ಡ್ ಮ್ಯಾರೇಜ್, ಲವ್ ಮ್ಯಾರೇಜ್. ಗಂಡು ಮತ್ತು ಹೆಣ್ಣಿನ ಕುಟುಂಬಗಳು ಪರಸ್ಪರ ಒಪ್ಪಿಗೆಯಿಂದ ಗಂಡು ಹೆಣ್ಣಿನ ಮದುವೆಗೆ ನಿಶ್ಚಯ ಮಾಡೋದು ಮತ್ತೆ ಮದುವೆಗೆ ಒಪ್ಪಿಗೆಯನ್ನು ಕೊಡುವಂತದ್ದನ್ನ ಅರೇಂಜ್ ಮ್ಯಾರೇಜ್ ಅಂತ ಕರೀತಾರೆ. ಮತ್ತೆ ಇದಕ್ಕೆ ಆಪೋಸಿಟ್ ಆಗಿ ನೋಡೋದಾದ್ರೆ ಗಂಡು ಮತ್ತು ಹೆಣ್ಣಿನ ಒಪ್ಪಿಗೆ, ಪರಸ್ಪರ ಒಪ್ಪಿಗೆ ಇದ್ರೂ ಕೂಡ, ಪರಸ್ಪರ ಪ್ರೀತಿ ಇದ್ರೂ ಕೂಡ ಅವರ ಕುಟುಂಬದವರು ಒಪ್ಪದೇ ಇದ್ರೆ ಆ ಪ್ರೇಮ ವಿವಾಹವನ್ನ ಲವ್ ಮ್ಯಾರೇಜ್ ಅಂತ ಕರೀತಾರೆ. ಇದು ನಮ್ಮ ಈಗಿನ ಸಮಾಜದಲ್ಲಿ ಸರ್ವೇ ಸಾಮಾನ್ಯವಾಗಿ ಮದುವೆ ಅಂದ ತಕ್ಷಣ ನಮಗೆ ಕಲ್ಪನೆಗೆ ಬರುವಂತದ್ದು ಅಥವಾ ಬಳಕೆಯಲ್ಲಿರುವಂತಹ ಮದುವೆಯ ಪ್ರಕಾರಗಳು ಅಂತಾನೆ ಹೇಳ್ಬೋದು. ಈ ಲವ್ ಅಂಡ್ ಅರೇಂಜ್ ಮ್ಯಾರೇಜ್ ನ ಹೊರತುಪಡಿಸಿ ನಾವು ಕೇಳಲ್ಪಟ್ಟಿರೋ ಇತರೆ ಮದುವೆ ರೀತಿಗಳು ಅಂತ ಹೇಳಿದ್ರೆ ಪಾಲಿಗ್ಯಾಮಿ, ಅಂದ್ರೆ ಬಹುಪತ್ನಿತ್ವ. ಬಹುಪತ್ನಿತ್ವ ಅಂತ ಅಂದ್ರೆ ಒಬ್ಬ ಗಂಡು ಒಂದಕ್ಕಿಂತ ಹೆಚ್ಚಿನ ಹೆಂಡತಿಯರನ್ನ ಹೊಂದಿರೋ ಸಂಪ್ರದಾಯ. ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಹೆಣ್ಣನ್ನ ಮದುವೆಯಾಗ್ಲಿಕ್ಕೆ ಲೀಗಲಿ ಅವಕಾಶ ಇರೋ ಪದ್ಧತಿಯನ್ನ ಬಹುಪತ್ನಿತ್ವ ಅಂತ ಕರೀತಾರೆ. ನಾವು ಇದನ್ನ ಸಾಮಾನ್ಯವಾಗಿ ಆಫ್ರಿಕಾ, ಮಿಡಲ್ ಈಸ್ಟ್ ಸೇರಿದಂತೆ ಏಷ್ಯಾದ ಕೆಲವು ಪ್ರದೇಶಗಳಲ್ಲಿ ಈಗ ನೋಡಬಹುದು. ಮತ್ತೆ ಇದಕ್ಕೆ ಆಪೋಸಿಟ್ ಅಂತ ಹೇಳಿದ್ರೆ ಪಾಲಿಯಾಂಡ್ರಿ. ಪಾಲಿಯಾಂಡ್ರಿ ಅಂತ ಹೇಳಿದ್ರೆ ಒಬ್ಬ ಹೆಣ್ಣು ಮಲ್ಟಿಪಲ್ ಹುಡುಗರನ್ನ ಮದುವೆ ಆಗೋ ಪದ್ಧತಿ. ಇವೆಲ್ಲದರ ಜೊತೆಗೆ ಈಗಿನ 21ನೇ ಶತಮಾನದಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜ್ ಕೂಡ ಸಾಮಾನ್ಯ ಆಗ್ತಾ ಇದೆ. ಅಂದ್ರೆ ಹುಡುಗ ಹುಡುಗನನ್ನೇ, ಹುಡುಗಿ ಹುಡುಗಿಯನ್ನೇ ಮದುವೆ ಆಗುವಂತಹ ವಿವಾಹ ಪ್ರಕಾರಗಳು ಈಗ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಆದ್ರೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ವಿವಿಧ ಪ್ರಕಾರದ ಮದುವೆಗಳ ಬಗ್ಗೆ ಹೇಗೆಲ್ಲ ವರ್ಣನೆ ಇದೆ, ಏನ್ ಹೇಳಿದೆ ಅನ್ನೋದನ್ನ ಸ್ವಲ್ಪ ನೋಡೋದಾದ್ರೆ, ಮಹಾಭಾರತದಲ್ಲಿ ಬರುವಂತಹ ಭೀಷ್ಮರಿಂದ ಕಾಶಿರಾಜನ ಪುತ್ರಿಯರ ಹರಣದ ಕಥೆಯನ್ನ ನೀವೆಲ್ಲ ಕೇಳಿರ್ತೀರ. ಭೀಷ್ಮ ತನ್ನ ಕುರುವಂಶದ ಉದ್ಧಾರಕ್ಕಾಗಿ ಅಂತ ಹೇಳಿ ತನ್ನ ಸೋದರ ವಿಚಿತ್ರವೀರ್ಯನಿಗೆ ಮದುವೆ ಮಾಡೋ ಸಲುವಾಗಿ ಕಾಶಿರಾಜನ ಪುತ್ರಿಯರನ್ನ ಕರೆತರಲಿಕ್ಕೆ ಅವರ ಸ್ವಯಂವರಕ್ಕೆ ಹೋಗಿರ್ತಾನೆ. ಅಲ್ಲಿ ನವತರುಣಿಯರಾದ ಅಂಬೆ, ಅಂಬಿಕೆ, ಅಂಬಾಲಿಕೆಯರನ್ನ ವರಿಸ್ಲಿಕ್ಕೆ ಅಂತ ಹೇಳಿ ನಾನಾ ದೇಶದ ಸ್ಪೃದ್ರೂಪಿ ರಾಜರುಗಳೆಲ್ಲ ಅಲ್ಲಿ ಬಂದಿರ್ತಾರೆ. ಅಂತಹ ತರುಣಿಯರ ಸ್ವಯಂವರ ಸಭೆಗೆ ಈ ವಯಸ್ಸಾಗಿರೋ ಭೀಷ್ಮ ಹೋಗಿರೋದನ್ನ ನೋಡಿ ಅಲ್ಲೆಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಇಲ್ಲಿ ಯಾಕೆ ಭೀಷ್ಮ ಬಂದಿದ್ದಾನೆ? ಅವನ್ ಕೂದಲೆಲ್ಲ ಬೆಳ್ಳಗಾಗಿದೆ, ಚರ್ಮ ಸುಕ್ಕುಗಟ್ಟಿ ಹೋಗಿದಾವೆ, ಆದ್ರೂ ಕೂಡ ಹೆಣ್ಣಿನ ಮೇಲೆ ಅವನಿಗೆ ಆಸೆ ಇದೆಯಾ ಅಂತ ಹೇಳಿ ಅಲ್ಲಲ್ಲೇ ಗಾಸಿಪ್ ಮಾಡ್ತಾ ಇರುವಾಗ ಭೀಷ್ಮ ಗಡಸು ಧ್ವನಿಯಿಂದ ತಾನು ಇಲ್ಲಿ ತನ್ನ ಸೋದರ ವಿಚಿತ್ರವೀರ್ಯನಿಗೆ ವಿವಾಹ ಮಾಡಿಸುವ ಸಲುವಾಗಿ ಬಂದಿದ್ದೀನಿ ಅಂತ ಘೋಷಿಸ್ತಾನೆ. ಈ ರೀತಿಯಾಗಿ ಹೇಳಿರ್ತಕ್ಕಂತಹ ಭೀಷ್ಮ ಅಲ್ಲಿರುವಂತಹ ಯಾರ ಅನುಮತಿಯನ್ನ ಪಡೆಯದೆ ಅಂಬೆ, ಅಂಬಿಕೆ, ಅಂಬಾಲಿಕೆಯರನ್ನ ರಥ ಏರುವಂತೆ ನಿರ್ದೇಶಿಸ್ತಾನೆ. ಆದ್ರೆ ಭೀಷ್ಮ ತನ್ನ ನಿರ್ಧಾರವನ್ನ ಜಸ್ಟಿಫೈ ಮಾಡೋ ಸಲುವಾಗಿ ಅಲ್ಲಿ ನೆರೆದಿರ್ತಕ್ಕಂತಹ ರಾಜರನ್ನೆಲ್ಲ ಕುರಿತು ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಅಥವಾ ಹೇಳಲ್ಪಟ್ಟಿರುವಂತಹ ವಿವಿಧ ಪ್ರಕಾರದ ಮದುವೆಗಳ ಕುರಿತಾಗಿ ಈ ರೀತಿಯಾಗಿ ವಿವರಿಸ್ತಾನೆ. ಆಹೂಯ ದಾನಂ ಕನ್ಯಾನಾಂ ಗುಣವಧ್ಯ ಸ್ತುತಂ ಬುದ್ಧೇ ಅಲಂಕೃತ್ಯ ಯಥಾಶಕ್ತಿ ಪ್ರದಾಯ ಚ ಧನಾನ್ಯಪಿ. ಮೊದಲನೆಯದು ಬ್ರಾಹ್ಮ ವಿವಾಹ. ಬ್ರಾಹ್ಮ ವಿವಾಹದಲ್ಲಿ ಸರ್ವಗುಣ ಸಂಪನ್ನನಾದಂತಹ ಹುಡುಗನನ್ನ ಕರೆದುಬಿಟ್ಟು, ಅಂದ್ರೆ ಆಹ್ವಾನಿಸಿ, ಸರ್ವಾಲಂಕಾರ ಭೂಷಿತಳಾದ ಹುಡುಗಿಯನ್ನ ಯಥಾವಿಧಿಯಾಗಿ ದಾನ ಕೊಡುವಂತಹ ಸಂಪ್ರದಾಯ ಈ ಬ್ರಾಹ್ಮ ವಿವಾಹ. ಎರಡನೆಯದು ಆರ್ಷ ವಿವಾಹ. 2 ಹಸುಗಳನ್ನ ಕನ್ಯಾಶುಲ್ಕವನ್ನಾಗಿ, ಅಂದ್ರೆ ವಧು ದಕ್ಷಿಣೆಯ ರೂಪದಲ್ಲಿ ಹುಡುಗಿಯ ಅಪ್ಪ ಅಮ್ಮನಿಗೆ ಕೊಟ್ಬಿಟ್ಟು ಹುಡುಗಿಯನ್ನ ಪಾಣಿಗ್ರಹಣ ಮಾಡಿಕೊಡುವಂತಹ ಪದ್ಧತಿ ಈ ಆರ್ಷ ವಿವಾಹ. ಮೂರನೆಯದು ಆಸುರ ವಿವಾಹ. ಆಸುರ ವಿವಾಹದಲ್ಲಿ ನಿಶ್ಚಿತ ಹಣವನ್ನೇ ಕನ್ಯಾಶುಲ್ಕವನ್ನಾಗಿ ಸ್ವೀಕರಿಸಿ ಹುಡುಗಿಯನ್ನ ದಾನ ಮಾಡಿಕೊಡ್ತಾರೆ ಅವರ ಅಪ್ಪ ಅಮ್ಮ. ಇದನ್ನ ಆಸುರ ವಿವಾಹ ಅಂತ ಕರೆಯಲಾಗಿದೆ. ನಾಲ್ಕನೆಯದು ರಾಕ್ಷಸ ವಿವಾಹ.
ರಾಕ್ಷಸ ವಿವಾಹದಲ್ಲಿ ಕೆಲವೊಂದ್ಸರಿ ಹೆಣ್ಣು ಮಕ್ಕಳಿಗೆ ಒಪ್ಪಿಗೆ ಇಲ್ಲದೆ ಇದ್ರೂ ಕೂಡ ಬಲಾತ್ಕಾರವಾಗಿ ಅವರನ್ನ ಎಳೆದುಕೊಂಡು ಹೋಗಿ ಮದುವೆ ಆಗುವಂತಹ ಪದ್ಧತಿಯನ್ನ ಈ ರಾಕ್ಷಸ ವಿವಾಹ ಅಂತ ಕರೆದಿದ್ದಾರೆ. ಮತ್ತೆ ಇನ್ನು ಕೆಲವು ವಿವಾಹಗಳು ಪರಸ್ಪರ ಹೆಣ್ಣು ಮತ್ತು ಗಂಡಿನ ಒಪ್ಪಿಗೆಯಿಂದಲೇ ನೆರವೇರುವಂತಹ ಮದುವೆಗಳು. ಉದಾಹರಣೆಗೆ ಸ್ವಯಂವರ ಆಗಿರಬಹುದು, ಗಾಂಧರ್ವ ವಿವಾಹಗಳಾಗಿರಬಹುದು. ಮತ್ತೆ ಕೆಲವರು ಅಚೇತನಳಾದಂತಹ ಕನ್ಯೆಯನ್ನ ಬಲಾತ್ಕಾರವಾಗಿ ವಿವಾಹ ಆಗೋದನ್ನ ಪೈಶಾಚ ವಿವಾಹ ಅಂತಾನೆ ಕರೆದಿದ್ದಾರೆ. ಇನ್ನು ಪ್ರಜಾಪತ್ಯ ವಿವಾಹದಲ್ಲಿ ಹುಡುಗಿಯ ಅಪ್ಪ ಅಮ್ಮ ತಮಗೆ ಒಪ್ಪಿಗೆ ಆದಂತಹ ವರನಿಗೆ ತಮ್ಮ ಮಗಳನ್ನ ಮದುವೆ ಮಾಡಿ ಕೊಡ್ತಾರೆ. ಹಾಗೆಯೇ ಯಜ್ಞ ಯಾಗಾದಿಗಳಿಗೆ ಸಹಕರಿಸಿದವರಿಗೆ ಪಾರಿತೋಷಕವಾಗಿ ಅಂದ್ರೆ ಬಹುಮಾನದ ರೂಪದಲ್ಲಿ ಕನ್ಯೆಯನ್ನ ದಾನ ಕೊಡುವಂತಹ ಸಂಪ್ರದಾಯಕ್ಕೆ ದೈವ ವಿವಾಹ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಎಷ್ಟೊಂದು ಆಶ್ಚರ್ಯ ಆಗ್ತಾ ಇರ್ಬೇಕಲ್ವಾ? ನಮ್ಮ ಪುರಾಣಗಳಲ್ಲಿ ಅಂದ್ರೆ ಮಹಾಭಾರತದಲ್ಲಿ ಭೀಷ್ಮರೇ ವಿವರಿಸಿದಂತೆ 8 ಪ್ರಕಾರದ ವಿವಿಧ ರೀತಿಯ ಮದುವೆಗಳು ಉಲ್ಲೇಖ ಆಗಿದಾವೆ. ಹಾಗಾದ್ರೆ ನೀವೆಲ್ಲ ಯಾವ ರೀತಿ ಮದುವೆ ಆಗ್ಬೇಕು ಅಂತಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.